ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ನೋಡ್ತಿದ್ರೆ ವಿನೋದ್ ಹರೀಶ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಸಿರ್ಲಾಕ್ನ ಮಾಡ್ಕೊಳ್ಳೋದು ಯಾವ ರೀತಿ ಆ್ಯಂಡ್ ಆಲ್ಸೋ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂಥೇಳಿ ತೋರಿಸ್ತಾ ಇದ್ದೀನಿ, ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಮುಂಚೆನೇ ಅಕ್ಕಿನ ವಾಶ್ ಮಾಡಿ ಒಣಗಿಸಿ ಎತ್ತಿಟ್ಕೊಂಡಿದ್ದೆ. ಈ ಅಳತೆಲಿ ಒಂದು ಗ್ಲಾಸ್, ಒಂದು ಪಾವು ಬರುತ್ತೆ ಅಷ್ಟೇ. ಇಷ್ಟು ಮಾಡಿಕೊಂಡ್ರೆ ಒಂದು 2 ತಿಂಗಳಾದರೂ ಬರುತ್ತೆ, ಸಾಕು. ಇಷ್ಟೇ, ಜಾಸ್ತಿ ಸ್ಟೋರೇಜ್ ಮಾಡ್ಕೊಬಾರ್ದು ಅಂಥೇಳಿ ಈ ಕ್ವಾಂಟಿಟಿಲಿ ನಾನು ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿನ ವಾಶ್ ಮಾಡಿ ಒಣಗಿಸಿ ಎತ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಕಾಳುಗಳು ಏನೇನು ತೊಗೊಂಡಿದ್ದೀನಿ ಅಂತಂದರೆ 1 ಸ್ಪೂನ್, ದೊಡ್ಡ ಸ್ಪೂನಲ್ಲಿ ಹುರುಳಿ ಕಾಳನ್ನ ತೊಗೊಂಡಿದ್ದೀನಿ, ಆಯಿತಾ. ಸೊ ಅದಾದಮೇಲೆ 1-2 ಸ್ಪೂನ್ ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ. ನಿಮಗೆ ದೊಡ್ಡ ಸ್ಪೂನೇ ಬೇಕಂದರೆ ದೊಡ್ಡ ಸ್ಪೂನಲ್ಲಿ ತೊಗೋಬೋದು, ಇಲ್ಲಾಂದರೆ ಚಿಕ್ಕ ಸ್ಪೂನಲ್ಲಿ ಬೇಕಾದ್ರೂ ಚಿಕ್ಕ ಸ್ಪೂನಲ್ಲಿ ತೊಗೋಬೋದು. ನಾನು ಮಾಮೂಲಿ ನೀವೆಲ್ಲರೂ ಯೂಸ್ ಮಾಡ್ತೀವಲ್ಲ ಊಟಕ್ಕೆ, ಟಿಫನ್ಗೆ, ಆ ಸ್ಪೂನಲ್ಲಿ 2 ಸ್ಪೂನ್ ತೊಗೊಂಡಿದ್ದೀನಿ. ಕಡಲೆ ಬೀಜನೂ ಅಷ್ಟೇ 2 ಸ್ಪೂನ್ಸ್ ತೊಗೊಂಡಿದ್ದೀನಿ. ಹುರುಳಿ ಕಾಳು ಅವನಿಗೆ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದ್ರಿಂದ ನಾನು 1 ಸ್ಪೂನ್ನ ತೊಗೊಂಡಿದ್ದೀನಿ, ಕಮ್ಮಿ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. ಉದ್ದು ಕೂಡ ನಾನು 2 ಸ್ಪೂನ್ನ ತೊಗೊಂಡಿದ್ದೀನಿ. ಕಡಲೆ ಬೀಜ ಆದಮೇಲೆ ಉದ್ದನ್ನ ತೊಗೊಂಡಿದ್ದೀನಿ. ಸೊ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತಲ್ಲ, ಬ್ಲ್ಯಾಕ್ ಕಲರ್ ಇರುತ್ತೆ, ಗೊತ್ತಾಗಲಿಲ್ಲ ಅಂತಂದರೆ ಉದ್ದು ಅಂತ ಕೇಳಿ. ಬಾಣ್ತಿದ್ರಿಗೆ ಮತ್ತು ಮೆಚೋರ್ಡ್ ಆದವ್ರಿಗೆ ಕೊಡ್ತಾರಲ್ವ ಅದು. ಸೊ 1.5 ಸ್ಪೂನಷ್ಟು ನಾನು ಇಲ್ಲಿ ಕಡಲೆ ಬೇಳೆನ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ 1.5 ಸ್ಪೂನಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಉದ್ದಿನ ಬೇಳೆ ಮತ್ತು ಹುರುಳಿಕಾಳು ಅವನಿಗೆ ಫಸ್ಟ್ ಟೈಮ್ ಹಾಕ್ತಾಯಿರೋದು, ನಾನು ರಾಗಿ ಸರಿಗೆ ಹಾಕಿರಲಿಲ್ಲ. ಅದಾದಮೇಲೆ 2 ಸ್ಪೂನ್ ಮೈಸೂರು ಬೇಳೆನ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ 2 ಸ್ಪೂನು ತೊಗರಿಬೇಳೆ, ಮಾಮೂಲಿ ಸಾಂಬಾರಿಗೆ ಯೂಸ್ ಮಾಡ್ತಾರಲ್ವ, ಅದನ್ನು ನಾನು ತೊಗೊಂಡಿದ್ದೀನಿ. ಸೊ ನೀವು ಇನ್ನೊಂದಷ್ಟು ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಒಂದು ಗ್ಲಾಸ್ ಹಾಕ್ಕೊಂಡು ಇನ್ನೊಂದು ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ, ಇದೆ ಮೆಜರ್ಮೆಂಟಲ್ಲಿ. ಸೊ ಇಷ್ಟು ಕಾಳನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಏನು ತೊಳೆದು ಇಟ್ಕೊಂಡಿದ್ದೆ ಅಕ್ಕಿನ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಡ್ರೈ ರೋಸ್ಟ್ ಮಾಡಬೇಕು, ಆಯಿತಾ. ಕ್ಲೀನಾಗಿ ಡ್ರೈ ರೋಸ್ಟ್ ಮಾಡಿಬಿಟ್ಟು, ನೀವು ಬೇಕಂದರೆ ಕಾಳನ್ನ ಕೂಡ ವಾಶ್ ಮಾಡ್ಬೋದು, ಬಟ್ ನಾನು ಇಲ್ಲಿ ಕಾಳನ್ನ ವಾಶ್ ಮಾಡ್ತಿಲ್ಲ. ಸೊ ಡ್ರೈ ಫ್ರೂಟ್ಸ್ ಏನು ತೊಗೊಂಡಿದ್ದೀನಿ ಅಂತಂದರೆ, ನಾನು ಒಂದು 10 ಬಾದಾಮಿನ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು 8-9 ಕ್ಯಾಶ್ಯೂಸ್ನ ತೊಗೊಂಡಿದ್ದೀನಿ, ಗೋಡಂಬಿ. ಸೊ ನಿಮಗೆ ಇನ್ನೊಂದು ಸ್ವಲ್ಪ ಬೇಕು ಅಂತಂದ್ರೂ ತೊಗೊಳ್ಬೋದು. ನನಗೆ ಸಾಕು ಅನ್ನಿಸ್ತು, ಎಣ್ಣೆ ಥರ ಆಗುತ್ತೆ ಹಾಗಾಗಿ. ಸೊ ಅದಾದಮೇಲೆ ಒಂದು 10 ಅಂದ್ಕೊಳ್ಳಿ ಪಿಸ್ತಾ ತೊಗೊಂಡಿದ್ದೀನಿ. ಸೊ ಇಷ್ಟನ್ನ ನಾನು ಡ್ರೈ ಫ್ರೂಟ್ಸಲ್ಲಿ ತೊಗೊಂಡಿದ್ದೀನಿ. ವಾಲ್ನಟ್ಟು ಹಾಕ್ತಿಲ್ಲ ನಾನು. ಸೊ ನೀವು ಬೇಕಂದರೆ ಹಾಕ್ಕೊಬೋದು ಇಷ್ಟ ಇದ್ದರೆ. ಸೊ ಫೈನಲಾಗಿ ಇಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ. ಇನ್ನೂ ಒಂದ್ಸಲ ನೋಡ್ಕೊಬಿಡಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಡೀಟೇಲಾಗಿ ತೋರಿಸಿದ್ದೀನಿ. ಇಷ್ಟು ಐಟಮ್ಸ್ನ ನಾನು ಅವನಿಗೆ ಸಿರ್ಲಾಕ್ ಮಾಡಲಿಕ್ಕೆ ತೊಗೊಂಡಿರೋ ಅಂಥದ್ದು. 1 ಗ್ಲಾಸ್ ಮೆಜರ್ಮೆಂಟಿಗೆ 1 ಸ್ಪೂನ್, 2 ಸ್ಪೂನ್ ಮೆಜರ್ಮೆಂಟ್ ಕಾಳುಗಳಲ್ಲಿ ತೊಗೊಂಡಿದ್ದೀನಿ. ಸೊ ವಿತ್ ಅಕ್ಕಿ ವಾಶ್ ಮಾಡಿ ತೊಳೆದು ಒಣಗಿಸಿದ್ದೀನಿ. ಇದು ಡಿಪೋ ಅಕ್ಕಿ, ಮೀನ್ಸ್ ರೇಷನಲ್ಲಿ ಕೊಡ್ತಾರಲ್ವ ಸರ್ಕಾರದಿಂದ, ಅದನ್ನ ತೊಗೊಂಡಿದ್ದೀನಿ. ಸೊ ಅದನ್ನೇ ಯೂಸ್ ಮಾಡಿ, ಚೆನ್ನಾಗಿರುತ್ತೆ ಮಕ್ಕಳಿಗೆ. ಸೊ ಇಷ್ಟು ಫೈನಲಾಗಿ ತೊಗೊಂಡಿರುವಂಥ ಐಟಮ್ಸ್. ಸೊ ಅದಾದಮೇಲೆ ಈ ಕಡೆ ಬಂದರೆ ಒಂದು ಬಾಣಲಿ ಇಟ್ಕೊಳ್ಳಿ, ಬೆಚ್ಚಗೆ ಮಾಡ್ಕೊಳ್ಳೋಕ್ಕೆ ಬಾಣಲಿ ಇಟ್ಕೊಳ್ಳಿ, ಎಣ್ಣೆ ಕಾಯೋದಕ್ಕೆ ಅಂತ ಹೇಳ್ತಾ ಇದ್ದೀನಿ. ಸೊ ಅದಾದಮೇಲೆ ನಾವೇನು ಫಸ್ಟು ಅಕ್ಕಿನ ರೋಸ್ಟ್ ಮಾಡ್ಕೊಬಿಡಿ, ಆಯಿತಾ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ರೋಸ್ಟ್ ಮೀನ್ಸ್ ಗೋಲ್ಡನ್ ಕಲರ್ ಬರಬೇಕು ಅಂತ ಏನಿಲ್ಲ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. 1-2-3 ಮಿನಿಟ್ಸ್ ಆದರೂ ರೋಸ್ಟ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಲ್ಲ ಕಾಳನ್ನೂ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ರೋಸ್ಟ್ ಮಾಡಿ. ಸೊ ಈ ರೀತಿ ರೋಸ್ಟ್ ಮಾಡ್ಕೊತಾ ಇದ್ದರೆ ಘಮ ಬರಬೇಕದು, ಆಯಿತಾ ಗೈಸ್. ಒಂದು ಘಮ ಬರುತ್ತೆ ಗೊತ್ತಾ, ಅಕ್ಕಿ ಉರಿತಾ ಇದ್ದರೆ ಒಂದು ಸ್ವಲ್ಪ ಘಮ ಬರೋ ತನಕ ಹುರ್ಕೊಳ್ಳಿ. ಅದಾದಮೇಲೆ ಎತ್ಕೊಂಬಿಡಿ, ಆಯಿತಾ. ಸೊ ಚೆನ್ನಾಗಿ ರೋಸ್ಟ್ ಆದಮೇಲೆ ಸೈಡಿಗೆ ಎತ್ತಿಟ್ಕೊಳ್ಳಿ. ಆಮೇಲೆ ಇದೇ ಬಾಂಡಿಗೆ ನಾವೇನು ಕಾಳುಗಳ್ನ ಎತ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ಕೋಬೋದು. ಇದು 8 ತಿಂಗಳು 7 ತಿಂಗಳು ಮೇಲೆ ಕೊಡುವಂಥ ಸರಿ, ಆಯಿತಾ. ಸೊ ಹಾಗಾಗಿ ಈಗಲೇ ಹೇಳ್ಬಿಡ್ತಾಯಿದ್ದೀನಿ. ಓನಪ್ಪ. ಸೊ ಇವಾಗಲೇ ಅವನಿಗೆ ಇನ್ನೊಂದು 2-3 ಡೇಸಲ್ಲಿ ಅವನಿಗೆ 8 ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಹೇಳ್ತಾಯಿದ್ದೀನಿ. ಸ್ವಲ್ಪ ಏನಂತಂದರೆ 6 ಮಂತಲ್ಲಿ ಸ್ವಲ್ಪ ಕಾಳುಗಳೆಲ್ಲ ಕಮ್ಮಿ ಹಾಕ್ಕೊಳ್ಳಿ, ಆಯಿತಾ, ಸಿರ್ಲಾಕಿಗೆ. ಇಲ್ಲಾಂತಂದರೆ ಮಕ್ಕಳಿಗೆ ಮಂದ ಆಗಿಬಿಡುತ್ತೆ ಅಂತ ಹೇಳ್ತಾರೆ, ಆಯಿತಾ. ಸೊ ಇದು ಇವಾಗ ಕರೆಕ್ಟಾಗಿ ರೋಸ್ಟ್ ಆಯಿತು. ಇದೇ ಪ್ಯಾನಿಗೆ ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ ನಾನು.
ಸೊ ಏನು ಕಾಳು ಎತ್ತಿಟ್ಕೊಂಡಿದ್ವಿ ಕಂದ. ಸೊ ಫಸ್ಟು ಕಡಲೆ ಬೀಜ ಹಾಕೋಬಿಡಿ, ಯಾಕಂತಂದರೆ ಕಡಲೆ ಬೀಜನ ಸೈಡಿಗೆ ಎತ್ತಿಕೊಂಡು ಕಡಲೆ ಬೀಜದಲ್ಲಿ ಇರುವಂಥ ಸಿಪ್ಪೆ ಇರುತ್ತಲ್ವ, ಸೊ ಅದನ್ನೆಲ್ಲ ಮಕ್ಕಳು ಗಂಟ್ಲಿಗೆ ಸೇರ್ಕೋತಾ ಇರುತ್ತೆ, ಹಾಗಾಗಿ ಅದನ್ನು ತೆಗಿಬೇಕು. ಫಸ್ಟು ಕಡಲೆ ಬೀಜನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಸೈಡಿಗೆ ಒಂದು ಬಟ್ಲಲ್ಲಿ ಎತ್ತಿಟ್ಕೊಬಿಡಿ. ಆಮೇಲೆ ಮಿಕ್ಕಿದ ಕಾಳುಗಳ್ನ ಹಾಕ್ಕೊಳ್ಳಿ, ಏನು ಕಾಳುಗಳು ಹೇಳಿದ್ದೆ ಅದನ್ನು. ಸೊ ನಾನು ಇಲ್ಲಿ ಪಂಪ್ಕಿನ್ ಸೀಡ್ಸ್ನ ಆ್ಯಡ್ ಮಾಡಿರಲಿಲ್ಲ, ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಒಂದು ಟೂ ಸ್ಪೂನಷ್ಟು ಹಾಕ್ಕೊಡಿ ಆಯಿತಾ. ನಾನು ಅದನ್ನು ಮೆನ್ಷನ್ ಮಾಡೋದು ತೋರ್ಸೋದು ಮರ್ತೋಗ್ಬಿಟ್ಟಿದ್ದೀನಿ ವಿಡಿಯೋ ತೊಗೊಳ್ಳೋದು, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಇದು ಪಟ ಅನ್ನೋದು ಗೊತ್ತಾ ಕಡಲೆ ಬೀಜ, ಅದು ಅಲ್ಲಿವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ನಾವು ತಿಂತೀವಲ್ಲ ಕಡಲೆ ಬೀಜ ಹುರ್ಕೊಂಡು, ಆ ರೀತಿ. ಅದಾದಮೇಲೆ ಒಂದು ಕಡಲೆ ಬೀಜ ಎತ್ತಿಕ್ಕಾದ್ಮೇಲೆ ಉದ್ದು, ಮಾಮೂಲಿ ಉದ್ದು ಎಲ್ಲ ಕಾಳನ್ನೂ ಒಂದೇ ಸಲ ಹಾಕ್ಕೊಂಡು ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೋದು. ಒಂದು 2-3 ಮಿನಿಟ್ಸು ಬೆಚ್ಚಗೆ ಮಾಡ್ಕೊಳ್ಳಿ. ಸೊ ಈ ಕಾಳನ್ನ ನಾನು ಏನು ಮಾಡಿದ್ದೀನಿ ಗೊತ್ತಾ, ಚೆನ್ನಾಗಿ ಬಟ್ಟೆಯಲ್ಲಿ ಒರೆಸಿದ್ದೀನಿ ಆಯಿತಾ. ಒರೆಸ್ಬಿಟ್ಟು ಹಾಕಿರೋದು ಇದು. ಸೊ ತೊಳೆದಿಲ್ಲ ನಾನು. ಸೊ ಇದನ್ನೆಲ್ಲ ಕ್ಲೀನಾಗಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಮೀನ್ಸ್ ಬ್ಲ್ಯಾಕ್ ಕಲರ್ ಆಗೋತಕ್ಕಲ್ಲ, ಬೆಚ್ಚಗೆ ಆಯಿತಾ. ಸೊ ಇದು ಉರಿತಾ ಇದ್ದೀನಿ. ಸೊ ಇದನ್ನು ನಾವು ಬೆಳಗ್ಗೆ ಹೊತ್ತು ಕೊಟ್ಕೊಬೋದು. ಬನಾನಾ ಅಥವಾ ಇದು ಸೇಬು ಏನರಲ್ಲಿ ಬೇಕಾದ್ರೂ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ತಿನ್ನಿಸ್ಬೋದು. ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮಕ್ಕಳಿಗೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೀವು ಇದಕ್ಕೆ ಇನ್ನೊಂದು ಏನು ಆ್ಯಡ್ ಮಾಡ್ಕೊಬೋದು ಅಂತಂದರೆ ಮಖಾನಾನ ಆ್ಯಡ್ ಮಾಡ್ಕೊಬೋದು. ನಾನು ಮಖಾನಾನ ಯಾಕೆ ಆ್ಯಡ್ ಮಾಡ್ಕೊಂಡಿಲ್ಲ ಅಂತಂದರೆ, ಲಾಸ್ಟ್ ಟೈಮ್ ನಾನು ಮಖಾನ ಸಿರ್ಲಾಕ್ಕೆ ಮಾಡಿದ್ದೆ ಅಲ್ವಾ. ಸೊ ಹಾಗಾಗಿ ಯಾವುದೂ ಜಾಸ್ತಿ ಕೊಡೋದು ಬೇಡ ಅಂಥೇಳಿ ನಾನು ಮಖಾನಾನ ಇದರಲ್ಲಿ ಆ್ಯಡ್ ಮಾಡಿಲ್ಲ. ನೀವು ಇದಕ್ಕೆ ಬೇಕಾದರೆ ಮಖಾನ ಕೂಡ ಆ್ಯಡ್ ಮಾಡ್ಕೊಬೋದು. ಈ ಸಿರ್ಲಾಕ್ಗೆ ಒಂದು 2-3 ಸ್ಪೂನ್ ಮಖಾನ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ನೀವು ನೋಡ್ತಾ ಇರ್ಬೋದು, ನಾನು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಒಂದು 2-3 ಮಿನಿಟ್ಸು. ಎಲ್ಲ ಕಾಳುಗಳು ಸ್ವಲ್ಪ ಬೆಚ್ಚಗಾಗಬೇಕಲ್ವ, ಹಾಗಾಗಿ. ಸೊ ಎಲ್ಲ ಬೆಚ್ಚಗಾದಮೇಲೆ ಒಂದು ಕಡೆ ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಆರಿಸ್ಬೇಕಲ್ವ, ಹಾಗಾಗಿ. ಅದಾದಮೇಲೆ ನಾನೇನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಬಾದಾಮಿ ಮತ್ತು ಗೋಡಂಬಿ ಮತ್ತು ಇದು ಮೀನ್ಸ್ ಏನಂತೆ ಪಂಪ್ಕಿನ್ ಸೀಡ್ಸ್ನ ತೊಗೊಳ್ಳಿ. ಇಲ್ಲಿ ಹಾಕ್ಬೇಕಾದ್ರೆ ಕಾಳು ಕೂಡ ಉಳ್ಕೊಬಿಟ್ಟಿದೆ ನೋಡಿ, ಅದ್ರ ಜೊತೆಗೆ ಉಳಿತಾಯಿದ್ದೀನಿ, ಬೆಚ್ಚಗೆ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಆಗುತ್ತೆ ಕೆಲವೊಂದು ಸಲ, ಏನು ಮಾಡೋಕ್ಕಾಗಲ್ಲ. ಸೊ ಪರ್ಫೆಕ್ಟಾಗೆ ಮಾಡೋಕ್ಕಾಗಲ್ಲ ಆಯಿತಾ. ಸೊ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಆ ರೀತಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇದೆಲ್ಲ ರೋಸ್ಟ್ ಮಾಡ್ಕೊಂಡು ಆದಮೇಲೆ ಸೈಡಲ್ಲಿ ನಾವು ಆವಾಗಲೇ ಎತ್ತಿಟ್ಕೊಂಡಿದ್ವಲ್ಲ ಕಡಲೆ ಬೀಜನ, ಸೊ ಅದನ್ನು ಇವಾಗ ಚೆನ್ನಾಗಿ ಸಿಪ್ಪೆನ ತೆಗೆದ್ಬಿಟ್ಟು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಈ ಥರ ಒಂದು ತಪ್ಪಲೆಗೆ ಹಾಕ್ಕೊಂಡು ಹುರಿದಿರೋದೆಲ್ಲ ಹಾರಬೇಕು, ಯಾಕಂದರೆ ರುಬ್ಬೇಕಂತಂದರೆ ಹಾರಿರಬೇಕು. ಹಾಗಾಗಿ ಒಂದು ತಪ್ಪಲೆಗೆ ಹಾಕಿ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಆರಾಗಿ ಬಿಟ್ಬಿಡಿ, ಚೆನ್ನಾಗಿ ಆರುತ್ತೆ. ಆಮೇಲೆ ರುಬ್ಬೋದಕ್ಕೆ ಚೆನ್ನಾಗಿರುತ್ತೆ. ಸೊ ನಾನು ಅಲ್ಲಿ ಕಡಲೆ ಬೀಜ ಎತ್ತಿಟ್ಕೊಂಡಿದ್ದೀನಿ ನೋಡಿ, ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು. ಸೊ ಅದನ್ನು ಇವಾಗ ಈಗ ಸಿಪ್ಪೆ ಬೇರೆ ಮಾಡಿಬಿಟ್ಟು ಹಾಕ್ತೀನಿ ಆಯಿತಾ. ಸೊ ಇಷ್ಟು ಕಡಲೆ ಬೀಜ ಎತ್ಕೊಂಡಿದ್ದೀನಿ 2 ಸ್ಪೂನ್. ಸೊ ಇವಾಗ ತೆಗ್ದಿದ್ದಾಯಿತು ಕಡಲೆ ಬೀಜದ್ದು ಸಿಪ್ಪೆನ. ಇವಾಗ ಹಾಕ್ತೀನಿ ಅದಕ್ಕೆ. ಸೊ ಇದನ್ನು ನೀವು ಮಿಕ್ಸಿಲಿ ಬೇಕಾದ್ರೂ ರುಬ್ಕೊಬೋದು, ಮಿಲ್ಲಿಗೆ ಬೇಕಾದ್ರೂ ಹಾಕ್ಬೋದು. ಮಿಲ್ಲಿಗೆ ಬರೀ ಒಂದೇ ಗ್ಲಾಸ್ ಅಲ್ವಾ, ಸೊ ರುಬ್ಕೊಡಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ನಾವು ಯೂಸ್ ಮಾಡ್ತೀವಲ್ಲ ಅದರಲ್ಲೇ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಜರಡಿ ಇಟ್ಕೊಳ್ಳಿ ಆಯಿತಾ. ಲಾಸ್ಟಲ್ಲಿ ನಾನು ಇಲ್ಲಿ ಜರಡಿ ಇಟ್ಕೊಳ್ಳೋದನ್ನ ವೀಡಿಯೋ ಕ್ಯಾಪ್ಚರ್ ತೊಗೊಳೋದು ಮರ್ತೋಗ್ಬಿಟ್ಟಿದ್ದೀನಿ. ಜರಡಿ ಇಟ್ಕೊಂಡು ಫೈನಲಾಗಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅವನಿಗೆ ತಿನ್ನಿಸೋದಕ್ಕೆ. ಸೊ ಇವಾಗ ಸಿರ್ಲಾಕ್ ರೆಡಿ. ಸೊ ಒಂದು ಬಾಕ್ಸ್ ಅಥವಾ ಕಂಟೈನರ್ ನೀವೇನು ತಳಿ ಹಾಕಿ ಇಟ್ಕೊತೀರಾ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತಾಯಿರಿ. ವ್ಯೂಸ್ ಕಮ್ಮಿ ಆಗ್ತಾಯಿದೆ, ಬಟ್ ನೋಡೋಣ, ನನ್ನ ಪ್ರಯತ್ನ ಇದ್ದೇ ಇರುತ್ತೆ. ಸೊ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ನಾನು. ಸೊ ಇದನ್ನು ಅವನಿಗೆ ಮಾರ್ನಿಂಗ್ ಟೈಮ್ ಕೊಡ್ತೀನಿ ನಾನು. 1 ಸ್ಪೂನ್ ಅಥವಾ 1.5 ಸ್ಪೂನ್ ಆಗುವಷ್ಟು ಕೊಡ್ತೀನಿ ನಾನು ಅವನಿಗೆ. ಅವನು ಎಷ್ಟು ಕ್ವಾಂಟಿಟಿ ತಿಂತಾನೆ ಅಷ್ಟು ಡಿಪೆಂಡು. ನೀವು ಮಕ್ಕಳಿಗೆ ಎಷ್ಟು ತಿಂತಾರೆ ಅಷ್ಟು ಕೊಟ್ಕೊಳ್ಳಿ ಆಯಿತಾ. ಥ್ಯಾಂಕ್ ಯು.